ಮಂಡ್ಯದಲ್ಲಿ ಏನಾದ್ರೂ ಆದ್ರೆ ಮೈಸೂರನ್ನ ಮರೆಯಿರಿ. ನೀವು ಏನ್ ಮಾಡ್ತಿರೋ ಅದನ್ನೇ ಮೈಸೂರಲ್ಲಿ ನಾವು ಕೂಡ ಮಾಡ್ತೀವಿ. ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು. ಮಂಡ್ಯದಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀವು ಕೂಡ ಮೈಸೂರಲ್ಲಿ ಅದನ್ನೇ ಅನುಭವಿಸ್ತೀರಾ. ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಪರಿಣಾಮ ಎದುರಾಗುತ್ತೆ ನೋಡ್ತಾ ಇರಿ ಅನ್ನುವ ಎಚ್ಚರಿಕೆಯನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ರು ಸಾರಾ ಮಹೇಶ್ ಅವರು 2 ಬಾರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ಮಂಡ್ಯದಲ್ಲಿ ಆಕ್ರೋಶ ಕೂಡ ಭುಗಿಲೆದ್ದಿದೆ. ನೀವು ಏನ್ ಮಾಡ್ತಿರೋ ಅದನ್ನೇ ನಾವು ಕೂಡ ಮೈಸೂರಲ್ಲಿ ಮಾಡ್ತೀವಿ. ನೀವು ನಮ್ಮ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಮುಂದಾದ್ರೆ ನಾವು ಮೈಸೂರಲ್ಲಿ ಏನ್ ಮಾಡ್ಬೇಕು ಅದನ್ನ ಚೆನ್ನಾಗಿ ಮಾಡ್ತೀವಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರು. ಸಚಿವರ ಎಚ್ಚರಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯಿತು. ಮದ್ದೂರಿನ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಈ ಒಂದು ಸಭೆ ನಡೆದಿದೆ. ಚಲುವರಾಯಸ್ವಾಮಿ ಮಾಜಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ, ಕಾರ್ಯಕರ್ತರ ಸಭೆ ಮೂಲಕ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಸುಮಲತಾ ಅಂಬರೀಶ್ ಬೆಂಬಲಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವಿ.ಕೆ. ಜಗದೀಶ್ ಮನೆಯಲ್ಲಿ ಚುನಾವಣಾ ಗೌಪ್ಯ ಸಭೆ ಕೂಡ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೈತ್ರಿ ಸರ್ಕಾರ ನಮ್ಮನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ಸಿಆರ್ಎಸ್ ಸಭೆಯಲ್ಲಿ ಬೆಂಬಲಿಗ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಅಂಬರೀಶ್ ಬೆಂಬಲಿಸುವಂತ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸಚಿವ ಸಾರಾ ಮಹೇಶ್ ಹೇಳಿಕೆಯಿಂದ ಗೊಂದಲವಾಗಿದೆ. ಜಿಲ್ಲಾ ನಾಯಕರು ಮುಖಂಡರು ಆಕ್ರೋಶಗೊಂಡಿದ್ದಾರೆ. ಶಿವಪುರದಲ್ಲಿ ಸಭೆ ಬಳಿಕ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೂಡ ನೀಡಿದರು. ಮಂಡ್ಯ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ ಅಂತ. ನಿಖಿಲ್ ವರ್ಸಸ್ ಸುಮಲತಾ ಅಂಬರೀಶ್ ಅವರ ನಡುವೆ ಅಖಾಡ ಸಿದ್ಧವಾಗಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಗೌಪ್ಯವಾದಂತ ಸಭೆಗಳನ್ನ ಸೇರಿ ಸುಮಲತಾ ಅಂಬರೀಶ್ ಅವರನ್ನ ಬೆಂಬಲಿಸುವಂತ ನಿರ್ಧಾರಕ್ಕೂ ಕೂಡ ಬರ್ತಾ ಇದ್ದಾರೆ ಮಂಡ್ಯದಲ್ಲಿ. ಸೊ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಒಂದು ರೀತಿಯಾದಂತ ಸೋಲಿನ ಭೀತಿ, ಸೋಲಿನ ಭಯ ಕೂಡ ಎದುರಾಗ್ತಾ ಇದೆ. ಸೊ ಹೀಗಾಗಿನೇ ಕಾಂಗ್ರೆಸ್ ನಾಯಕರ ಮನವೊಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಅಂತರ ಇದ್ದೇ ಇರ್ತದೆ. ಆದರೆ ಈ ಲೋಕಸಭೆಯಲ್ಲಿ ನಾವಿಬ್ರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೀವಿ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ನಮ್ಮನ್ನು ತಪ್ಪಿಕೊಂಡ್ರೆ, ನೀವು ನಮ್ಮನ್ನು ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಕೋತೀವಿ. ಇದು ನಿಮಗೆ ಜ್ಞಾಪಕ ಇರಲಿ. ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ವಿಭಿನ್ನ ಅಭಿಪ್ರಾಯ ಇದೆ. ಇದ್ರ ಮಧ್ಯದಲ್ಲಿ ಸಾರಾ ಮಹೇಶ್ ಅವರು ಹೇಳಿರ್ತಕ್ಕಂಥದ್ದು ಒಂದು ರೀತಿ ಇಡೀ ಕಾಂಗ್ರೆಸ್ ವಲಯದಲ್ಲಿ ಸ್ವಲ್ಪ ಗೊಂದಲ ಎತ್ತಾ ಇದೆ. ಮಂಡ್ಯ ಹಾಸನದಲ್ಲಿ ಬಹಳ ವರ್ಷದಿಂದ ಜಿದ್ದಾಜಿದ್ದಿ JDS ಮತ್ತು ಕಾಂಗ್ರೆಸ್ ಬಂದಿರತಕ್ಕಂಥದ್ದು. ಆದರೆ ಇವೆರಡು ಚುನಾವಣೆನ ಇಟ್ಕೊಂಡು ಮೈಸೂರಿನಲ್ಲಿ ನಾವು ಮಾಡಲ್ಲ, ಮಂಡ್ಯ ಹಾಸನ ಸರೋಗದೆ ಇದ್ರೆ ಅಂತ ಅನ್ನೋ ಭಾವನೆನ ಅವರು ವ್ಯಕ್ತಪಡಿಸಿದ್ರೆ ಇವತ್ತು ನಾರ್ತ್ ಇದೆ, ತುಮಕೂರಿದೆ, ಚಿಕ್ಕಬಳ್ಳಾಪುರ ಇದೆ, ಇದು ಚಿಕ್ಕಮಗಳೂರು ಇದೆ, ಶಿವಮೊಗ್ಗ ಇದೆ, ಉತ್ತರ ಕನ್ನಡ ಇದೆ, ಅದರಿಂದ ಬಿಜಾಪುರ ಇದೆ. ಇಷ್ಟು ಕಡೆ ಕಾಂಗ್ರೆಸ್ನವರು ಇವತ್ತು ಮೈತ್ರಿಯ ಧರ್ಮನ ಪಾಲನೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳಬೇಕಾಗಿತ್ತು. ಬಹುಶಃ ಈ ಹೇಳಿಕೆ ಸೂಕ್ತವಾದಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡು ಹೋಗೋ ತರ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ. ನೋಡೋಣ, ಇದನ್ನೆಲ್ಲ ಮಾತಾಡಿ ನಮ್ಮ ಲೀಡರ್ಗಳ ಹತ್ರ ಮಾತಾಡ್ತೀವಿ. ಮಂಡ್ಯ ರಾಜಕೀಯ ಲೆಕ್ಕಾಚಾರಕ್ಕೆ ನಿಖಿಲ್ ಸುಸ್ತಾಗಿದ್ದಾರೆ. ರಾಜಕೀಯ ನಾಯಕರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ದೌಡಾಯಿಸ್ತಾ ಇದ್ದಾರೆ. ಎಲ್ಲರ ಬೆಂಬಲ ಗಳಿಸಲು JDS ಅಭ್ಯರ್ಥಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಮೊದಲ ಬಾರಿಗೆ ಕಣಕ್ಕೆ ಇಳಿದಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆದ್ದೇ ಗೆಲ್ಬೇಕು ಅನ್ನುವ ನಿಟ್ಟಿನಲ್ಲಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಯಾರೆಲ್ಲ ಮಂಡ್ಯ ನಾಯಕರಿದ್ದಾರೆ ಅವರ ಮನೆಗಳಿಗೆ ಎಡೆತಾಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬೆಂಬಲವನ್ನ ಕೂಡ ಕೇಳ್ತಾ ಇದ್ದಾರೆ. ಮಂಡ್ಯ ರಾಜಕೀಯ ಲೆಕ್ಕಾಚಾರಕ್ಕೆ
ಇಲ್ಲಿ ಸುಸ್ತಾಗ್ಬಿಟ್ಟಿದ್ದಾರೆ, ಏನಪ್ಪ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ತುಂಬಾ ಈಸಿಯಾಗಿ ಗೆದ್ಬಿಡ್ತೀನಿ, ಆ ಒಂದು 8 ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತ 8 ಕ್ಷೇತ್ರಗಳಲ್ಲಿ ಎಲ್ಲ JDS ನ MLAಗಳು ಇರುವಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಗೆದ್ಬಿಡ್ತೀನಿ ಅನ್ಕೊಂಡಿದ್ರು. ಆದರೆ ದಿನದಿಂದ ದಿನಕ್ಕೆ ಅಲ್ಲಿ ಗೆಲುವು ಕಷ್ಟ ಅನ್ನೋದು ಮನವರಿಕೆ ಆಗ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಓಡಾಟವನ್ನ ನಡೆಸ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಕೃಷ್ಣ ಅವರ ಮೈಸೂರು ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು. ನಿಖಿಲ್ಗೆ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸಾಥ್ ನೀಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಸುಮಲತಾ ಪರವಾಗಿ ಅಲೆ ಇದೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸ್ವಲ್ಪ ಎಚ್ಚರದಿಂದ ಕೆಲಸ ಮಾಡುವಂತೆ KR ಪೇಟೆ ಕೃಷ್ಣ ಅವರು ಕಿವಿಮಾತನ್ನ ಹೇಳಿರುವಂತದ್ದು. KR ಪೇಟೆ ಕೃಷ್ಣ ಅವರ ಮಾತಿಗೆ ಸಮ್ಮತಿಸಿದ್ದಾರೆ ನಾಯಕರು ಕೂಡ. KR ಪೇಟೆ ಕೃಷ್ಣ ಅವರು JDS ನ ನಾಯಕರಾಗಿದ್ದಂತವರು. ಎಲ್ಲರಿಗೂ ಆದೇಶ ಕೊಡಿ. ಕುಮಾರಸ್ವಾಮಿ ಮಾಡ್ತಾ ಇರೋ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಶ್ನೆ ಬೇರೆ ಇದೆ. ಆ ಕಾರಣದಿಂದ ಎಲ್ಲರ ಆಶೀರ್ವಾದ ಪಡ್ಕೊಳಕ್ ಬಂದಿದೀವಿ ಅಷ್ಟೇ. ಹಿರಿಯ ಮುಖಂಡರಲ್ಲ, ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಅಷ್ಟೇ. ರೆಸ್ಪಾನ್ಸ್ ಚೆನ್ನಾಗಿದೆ. ಹಿಂದೆಯಿಂದಲೂ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರ ಬಗ್ಗೆ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ರೀತಿ ಬಾಂಧವ್ಯ ಇದೆ ಈ ಜಿಲ್ಲೆಯ ಜನತೆಗೆ. ಎಂಥ ಕಷ್ಟದ ಸಮಯದಲ್ಲೂ ಎಲ್ಲವನ್ನು ಹೆಚ್ಚಿಗೆ ಗೆಲ್ಸ್ಕೊಟ್ಟಿದ್ದಾರೆ ನಮಗೆ ಈ ಜಿಲ್ಲೆಯಲ್ಲಿ. ಹಾಗಾಗಿ ಒಂದು ರೀತಿ ಬಾಂಧವ್ಯ ಇದ್ದೇ ಇದೆ. ಆದರೂ ನನ್ನ ಆಶೀರ್ವಾದ ಇದ್ದೇ ಇದೆ. ನಾನು ಫಾಲೋವರ್ಸ್ಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಅವರು ಹೇಳಿದ್ದಾರೆ 8 ಜನ MLAಗಳಿದ್ದಾರೆ, 7 ಜನ MLAಗಳಿದ್ದಾರೆ. JDS ಯಾಕೆ ಭಯ ಇಲ್ವಾ? ಯಾವ ಭಯನೂ ಇಲ್ಲ. ಅವ್ರಿಗೆ ಭಯ ಇರ್ಬೇಕೇನೋ, ನಮ್ಗೇನು ಭಯ ಇಲ್ಲ. ಚೆನ್ನಾಗಿದೆ ಸರ್. ತಂದೆಯವರ ಹಾಗೂ ಮಂಡ್ಯ ಜನತೆಯ ಒಂದು ಬಾಂಧವ್ಯ ಏನಿದೆ ಪ್ರತಿಯೊಂದು ಕಡೆನೂ ಕಂಡು ಬರ್ತಾ ಇದೆ. ಅದು ನನಗೆ ತುಂಬ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಜನ. ನನ್ನ ಮೇಲೂ ಆ ಒಂದು ನಂಬಿಕೆ ಇಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ಎಲ್ಲ ಕಡೆ ಹೊರಟಿದ್ದೀನಿ. ಸುಮಲತಾ ಅವರು ಹೇಳ್ತಾರೆ 8 ಜನ MLAಗಳಿದ್ದಾರೆ, ವಿಧಾನಸಭಾ ಸದಸ್ಯರು. ಯಾಕೆ ಭಯ JDS ಅವ್ರಿಗೆ ಅಂತ ಏನ್ ಹೇಳ್ತಾರೆ? ಅಲ್ಲ ನೋಡಿ, ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. JDS ನ ಮೈತ್ರಿ ಅಭ್ಯರ್ಥಿ ನೀವು ಕಾಂಗ್ರೆಸ್ನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಏನು ಮಾಡ್ತೀರಾ? ಏನ್ ಮಾಡೋದೇನಿಲ್ಲ, ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದೀವಿ. ಈಗ ಆಲ್ರೆಡಿ ಎಲ್ಲರ ಮನೆಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದೀನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಎಲ್ಲ ಅಣ್ಣ ತಮ್ಮದಿರ ಕೆಲಸ ಮಾಡ್ತೀವಿ ಅಷ್ಟೇ. ಸುಮಲತಾ ಅವರನ್ನ ಕಣದಿಂದ ಹಿಂದೆ ಸರಿಸಲು ಸರ್ಕಸ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ರಾಕ್ಲೈನ್ ವೆಂಕಟೇಶ್ ಜೊತೆ ಈ ಬಗ್ಗೆ ಮಾತನಾಡಿದ್ದೇನೆ, ಚಲವರಾಯಸ್ವಾಮಿ ಜೊತೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಾಗ ಚರ್ಚೆ ಕೂಡ ಆಗಿದೆಯಂತೆ. ರಾಕ್ಲೈನ್ ವೆಂಕಟೇಶ್ ಅವರ ಜೊತೆ ಮಾತನಾಡಿದ್ದಾರಂತೆ. ಚಲವರಾಯಸ್ವಾಮಿ ಅವರ ಜೊತೆನೂ ಕೂಡ ಚರ್ಚೆಯನ್ನ ನಡೆಸಿದ್ದಾರಂತೆ. ಸುಮಲತಾ ಅಂಬರೀಶ್ ಅವರನ್ನ ಅಂದ್ರೆ ಅವರು ಅಭ್ಯರ್ಥಿ ಆಗದಿರೋದಕ್ಕೆ ಎಲ್ಲಾ ರೀತಿಯಾದಂತಹ ಸರ್ಕಸ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅರ್ಧ ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ದೇನೆ ಅಂತ ಹಾಲಿ ಮಂಡ್ಯದ ಸಂಸದರಾಗಿರುವಂತಹ ಶಿವರಾಮೇಗೌಡರು ಮಾತನಾಡಿದ್ದಾರೆ. ಚುನಾವಣೆ ಅನ್ನೋದು ಸುಲಭವಿಲ್ಲ ಎಂದು ಮನವರಿಕೆಯನ್ನ ಕೂಡ ಮಾಡಿಕೊಟ್ಟಿದ್ದೀವಿ ಅವರಿಗೆ. ಸುಮಲತಾ ಅವರು ಇಲ್ಲಿ ನಿಂತರೆ ಮುಂದಿನ ಕಥೆ ಏನು ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಸುಲಭವಲ್ಲ, ಇನ್ನೊಮ್ಮೆ ಸ್ಪರ್ಧೆ ಮಾಡುವ ಬಗ್ಗೆ ಯೋಚನೆಯನ್ನ ಕೈಗೊಳ್ಳೋದಕ್ಕೆ ಹೇಳಿ ಅಂತ ಶಿವರಾಮೇಗೌಡರು ಹೇಳಿದ್ದಾರಂತೆ. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ಪ್ರಮುಖವಾಗಿ ನಿಂತಿರುವಂತದ್ದು ಅಂದ್ರೆ ರಾಕ್ಲೈನ್ ವೆಂಕಟೇಶ್ ಅವರು, ದೊಡ್ಡಣ್ಣ ಅವರು, ಹಾಗೆ ಚಿತ್ರರಂಗದ ದೊಡ್ಡ ದೊಡ್ಡ ಗಣ್ಯರು. ಸೊ ಹೀಗಾಗಿ ಅವರ ಮುಖಾಂತರ ಮನವೊಲಿಸುವಂತ ಕೆಲಸ ಆಗ್ತಾ ಇದೆ ಅಂತ ಮಂಡ್ಯದ ಹಾಲಿ ಸಂಸದ ಶಿವರಾಮೇಗೌಡ ಹೇಳಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಜೊತೆಲೂ ಮಾತಾಡ್ತಾ ಇದ್ದೀನಿ, ಚಲವರಾಯಸ್ವಾಮಿ ಅವ್ರ ಜೊತೆಲೂ ಮಾತಾಡ್ತಾ ಇದ್ದೀನಿ. ಈಗಲೂ ಸಹಿತ ನಾವು ಎಲ್ಲರ ಜೊತೆಲೂ ಮಾತುಕತೆ ಆಡ್ತಾ ಇದ್ದೀವಿ. ಈ ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋದಾಗ ರಾಕ್ಲೈನ್ ವೆಂಕಟೇಶ್ ಮತ್ತು ಅಂಬರೀಶ್ ಅವರ ಅಣ್ಣನ ಮಗ ಮಧು, ಅಶೋಕ್ 3 ಜನ ಬಂದರು. ಅವ್ರು ತಿಂಡಿ ತಿಂದಾದ್ಮೇಲೆ ನನ್ನ ಟೇಬಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ರು. ನಾನೇ ಮಾತಾಡಿದೆ ಅವ್ರ ಹತ್ರ. ಇವತ್ತಿನ ಚುನಾವಣೆ ಅಷ್ಟು ಸುಲಭ ಇಲ್ಲ ನೀವು ತಿಳ್ಕೊಂಡಂಗೆ. ದಯವಿಟ್ಟು ಏನಾದ್ರು ಮಾಡಿ ವಿತ್ಡ್ರಾ ಮಾಡಿಸಿ ಅಂತ ಪ್ರಸ್ತಾವನೆ ಮಾಡಿದ್ದೀನಿ. ಇನ್ನೂ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸುಮಲತಾ ಅವ್ರು ಎಲ್ಲಿರ್ತಾರೆ ಅಂತಲೇ ಗೊತ್ತಿಲ್ಲ. ನಾನೇ ನೆನ್ನೆ ಆಫರ್ ಮಾಡಿದೆ ಸುಮಲತಾ ಅವರಿಗೆ. ಇವತ್ತು ಈ ಚುನಾವಣೆಯಲ್ಲಿ ನಿಂತು ಮುಂದೆ ಚುನಾವಣೆಗೆ ಏನು ಮಾಡ್ತೀರಿ ನೀವು? ಪರಿಸ್ಥಿತಿ ಹೆಂಗಿದೆ? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ. ಇಡೀ ಚುನಾವಣೆ ಅಷ್ಟು ಸುಲಭ. ಇದು MP ಚುನಾವಣೆ. ಅದಕ್ಕೋಸ್ಕರ ನಾನು ಸುಮಲತಾ ಅವರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಈ ಚುನಾವಣೆನ ನೀವು ಯಾವ್ದಾದ್ರು ಪಕ್ಷದಲ್ಲಿ ಅಭ್ಯರ್ಥಿ ಆದ್ರೂ ಆಗಿ
ಇಲ್ಲದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಸ್ತಿತ್ವ ಉಳಿಸಿಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತೇನೆ. ತುಮಕೂರು ನಮಗೆ ಕೊಡಬೇಕೆಂದು ಕೇಳಿದ್ದೇವೆ, ದೇವೇಗೌಡರ ಬಳಿ ಮನವಿಯನ್ನ ಮಾಡಿದ್ದೇವೆ. ತುಮಕೂರಿನಿಂದ ದೇವೇಗೌಡರು ಸ್ಪರ್ಧಿಸಿದ್ರೆ ಸ್ವಾಗತಿಸ್ತೇವೆ, ಆದ್ರೆ ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ದೇವೆ ದೇವೇಗೌಡರ ಹತ್ರ. ಅವರ ಹತ್ರ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದೀವಿ. ಒಂದ್ ವೇಳೆ ಅವರು ಸ್ಪರ್ಧೆಯನ್ನ ಮಾಡೋದಾದ್ರೆ ಸ್ವಾಗತ, ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬಿಟ್ಕೊಡ್ಲಿ ಅಂತ ಕೂಡ ಕೇಳಿದ್ದೇವೆ. ಕಾಂಗ್ರೆಸ್ ತಪ್ಪು ಹೆಜ್ಜೆ ಇಟ್ಟಿದೆ ಎಂದು ಹೇಳೋಕ್ಕಾಗಲ್ಲ. ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸವಿದೆ, ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡುತ್ತೆ ಜೆಡಿಎಸ್ ಎಂಬ ವಿಶ್ವಾಸವಿದೆ ಅಂತ ಕೂಡ ಮಾತನಾಡಿದ್ದಾರೆ ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡರು. ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡರು ಹೇಗಾದ್ರೂ ಮಾಡಿ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದೇವೇಗೌಡರನ್ನ ಒಮ್ಮೆ ಭೇಟಿಯಾಗಿದ್ರು, ಹಾಗೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು, ಮತ್ತು ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿದ್ರು. ಈಗ ಮತ್ತೊಮ್ಮೆ ದೇವೇಗೌಡರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ದಯವಿಟ್ಟು ಈ ಕ್ಷೇತ್ರವನ್ನ ವಾಪಸ್ ನಮ್ಗೆ ಬಿಟ್ಕೊಡಿ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆ ಕಾಂಗ್ರೆಸ್ ಸಂಸದ ಮುದ್ದಹನುಮೇಗೌಡ ಏನೇನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಅದರಲ್ಲೂ ತುಮಕೂರಿನ ವಿಷಯವಾಗಿ ಈಗ ತುಮಕೂರಿನ ಸಂಸದ ಮುದ್ದಹನುಮೇಗೌಡರು ದೆಹಲಿಯಲ್ಲಿ ದೇವೇಗೌಡರನ್ನ ಬಂದು ಭೇಟಿ ಮಾಡಿದ್ದಾರೆ, ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಮುದ್ದಹನುಮೇಗೌಡರಿದ್ದಾರೆ. ಸರ್, ಈಗ ದೇವೇಗೌಡರನ್ನ ಭೇಟಿ ಮಾಡಿದೆ, ಏನಾದ್ರೂ ತುಮಕೂರು ವಿಷಯಕ್ಕೆ ಸಂಬಂಧಪಟ್ಟಂಗೆ? ನಾನು ಆ ವಿಚಾರ ಏನು ಚರ್ಚೆ ಮಾಡಿಲ್ಲ. ನಾನಾಗ್ಲೇ ಹೇಳಿದ್ದೀನಿ, ಮೊನ್ನೆ ದಿವಸ ನಾನು ಮತ್ತೆ ನಮ್ಮ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಮಾನ್ಯ ಸನ್ಮಾನ್ಯ ದೇವೇಗೌಡರವ್ರನ್ನ ಮತ್ತೆ ಹಾಗೆ ಮಾನ್ಯ ಕುಮಾರಸ್ವಾಮಿಗಳು ಇಬ್ಬರನ್ನೂ ಕೂಡ ಭೇಟಿ ಮಾಡಿ ಈ ರೀತಿ ಇದು ಸೀಟು ಹೊಂದಾಣಿಕೆಯಲ್ಲಿ ಈ ರೀತಿ ಆಗಿದೆ. ಮಾನ್ಯ ದೇವೇಗೌಡರು ಸ್ವತಃ ಬಂದು ನಿಲ್ಲೋದಾದ್ರೆ ನಮ್ದೇನು ತಕರಾರಿಲ್ಲ. ಆದರೆ ಒಂದು ವೇಳೆ ಅವ್ರು ನಿಲ್ಲಲ್ಲ ಅನ್ನೋದಾದ್ರೆ ಆ ಸೀಟನ್ನ ನಮಗೆ ಬಿಟ್ಕೊಟ್ರೆ, ನಾನೀಗ ಹಾಲಿ ಸಂಸದರಿರೋದ್ರಿಂದ ಬಿಟ್ಕೊಟ್ರೆ ಒಳ್ಳೇದು ಅನ್ನೋದನ್ನ. ಇವತ್ತು ದೇವೇಗೌಡರು ಇಲ್ಲಿ NDP ಬ್ಯಾಂಗ್ಳೂರು ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಸುಮ್ಮನೆ ಒಂದು ಜಸ್ಟ್ ಕರ್ಟೆಸಿ ಕಾಲ್ ಮಾಡಿ. ಅಲ್ಲ ಸರ್, ಈಗ ವೇಣುಗೋಪಾಲ್ ಮುಖಾಂತರ ದೇವೇಗೌಡರಿಗೆ ತುಮಕೂರು ಕ್ಷೇತ್ರವನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳುವಂತ ಪ್ರಯತ್ನ ಹೇಳಿದ್ದೀವಿ. ನಾನು ಹಾಲಿ ಸಂಸದರು ಇರೋದ್ರಿಂದ ಎಲ್ಲ ಕಡೆ ಒಂದು ಪಾಲಿಸಿ ಡಿಸಿಷನ್ ತಗೊಂಡಿದ್ದೀರಿ, ಹಾಲಿ ಸಂಸದರನ್ನ ನಾವೆಲ್ಲರೂ ಕೂಡ ಪುನಃ ಟಿಕೆಟ್ ಕೊಡಬೇಕು ಅಂತ. ಹಾಗಾಗಿ ನಂದ್ರಲ್ಲೂ ಕೂಡ ಅದನ್ನ ನೀವು ಸೀಟ್ ಶೇರಿಂಗ್ ನಲ್ಲಿ ಆ ರೀತಿ ಆಗಿರೋದ್ರಿಂದ ಅದನ್ನ ಸರಿಪಡಿಸ್ಕೊಡ್ಬೇಕು ಹಾಗೆ ಅಂತ ನಾನು ಅವ್ರನ್ನೂ ಮನವಿ ಮಾಡಿದ್ದೀನಿ. ಅಲ್ಲ ಸರ್, ಈಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಿಮಗೆ ನಿಮ್ಮ ವಿಷಯದಲ್ಲಿ ತಪ್ಪು ಹೆಜ್ಜೆಯನ್ನ ಇಡ್ತು, ಯಾಕಂದ್ರೆ ಹಾಲಿ ಸಂಸದರ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿಲ್ಲ. ನನಗೆ ಅದು ತಪ್ಪು ಹೆಜ್ಜೆ ಅಂತ ನಾನು ಹೇಳಕ್ಕೆ ಐ ಆಮ್ ನಾಟ್ ದಿ ರೈಟ್ ಪರ್ಸನ್. ಬಟ್ ಅವರು ಅಂತಿಮವಾಗಿ ಈ ಹೊಂದಾಣಿಕೆಯಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ಏನಿಲ್ಲಿ ಅದರ ತೀರ್ಮಾನ ತಗೊಂಡಿದ್ದಾರೆ. ಆದರೂ ಕೂಡ ನಾನು ರಾಜಕಾರಣದಲ್ಲಿ ಯಾವ ಥರ ಬೇಕಾದ್ರೂ ತೀರ್ಮಾನಗಳು ಆಗ್ತಾ ಇರ್ತವೆ, ಬದಲಾವಣೆ ಆಗ್ತಾ ಇರ್ತವೆ. ಇರ್ತಕ್ಕಂಥ ಪರಿಸ್ಥಿತಿನೆಲ್ಲ ವಿವರಣೆ ಮಾಡಿ ಹೇಳಿದ್ದೀನಿ ನಾನು. ಹಾಗಾಗಿ ಹಾಲಿ ಸಂಸದರಾಗಿರೋದ್ರಿಂದ ನನಗೆ ದಯಮಾಡಿ ಕೊಡಿ ಈ ಸೀಟು. ಈ ಇಡೀ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಈ ಸೀಟು ಹಂಚಿಕೆ ಪ್ರಹಸನದಲ್ಲಿ ಮುದ್ದಹನುಮೇಗೌಡರು ಬಲಿಯಾಗ್ಬಿಟ್ರ ಅಂತ? ಬಲಿಯಾಗಿದ್ದಾರೆ ಅಂತ ಯಾಕೆ ಅಂದ್ಕೊಳ್ತೀರಿ? ಈಗ ಕೆಲವು ಸರಿ ಇಂತಹ ತೀರ್ಮಾನಗಳು ಆಗ್ತವೆ, ಆದ್ರೆ ಕೊನೆಗಳಿಗೆಯಲ್ಲಿ ಬದಲಾವಣೆನೂ ಆಗಿದೆ, ಇಂಥವೆಲ್ಲ ಆಗ್ತಾ ಇರ್ತವೆ. ಈಗ ಕೊನೆಗಳಿಗೆಯಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂತ ನಿರೀಕ್ಷೆಗಳಿದಾವೆ ಸರ್? ಅಲ್ಲಲ್ಲ, ಈಗ ಡಿಸಿಷನ್ ಈಸ್ ಮೇಕನ್ ಇನ್ ದಿ ಪ್ರಿಲಿಮಿನರಿ ಸ್ಟೇಜ್. ಇನ್ನು ನಮ್ಗೆ 19ರಿಂದ ಸ್ಟಾರ್ಟ್ ಆಗುತ್ತೆ, 26 ಕೊನೆ ದಿವಸ ಇದೆ, ಅಲ್ಲಿವರೆಗೂ ಅವಕಾಶ ಇರೋದ್ರಿಂದ. ಮತ್ತೆ ಸರ್, ಇನ್ನೊಂದು ಮಾತು ಕೇಳಿ ಬರ್ತಿದೆ, ಮುದ್ದಹನುಮೇಗೌಡರೆ ಜೆಡಿಎಸ್ ಬಂದ್ಬಿಡ್ತಾರೆ, ಜೆಡಿಎಸ್ ಆತರದ್ದೇನು ಮಾತುಕತೆ ಏನು ನಡೆದಿಲ್ಲ, ಅದೆಲ್ಲ ಆ ತರದ್ದೇನು ಮಾತುಕತೆ. ಸರ್, ಒಂದೊಮ್ಮೆ ಈಗ ಕಾಂಗ್ರೆಸ್ ಅಲ್ಲಿ ಆತರ ಸೀಟು ಕಾಂಗ್ರೆಸ್ಗೆ ಜೆಡಿಎಸ್ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಪಕ್ಷದಲ್ಲಿ ಆಗ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಅದನ್ನ ನೋಡೋಣ, ಅದ್ರ ಮುಂದಿನ ಆಮೇಲೆ ತೀರ್ಮಾನ ತಾನೆ, ಈಗಲೇ ಹೆಂಗೆ ಹೇಳಕ್ಕಾಗತ್ತೆ? ಇಟ್ಸ್ ಟು ಪ್ರಿಮೆಚೂರ್ಡ್ ಇದು. ಹಾಗಾಗಿ ನೋಡೋಣ, ಆ ಥರ ಪರಿಸ್ಥಿತಿ ಬಂದಾಗ ಏನು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ಏನು ಹೇಳುತ್ತೆ ನೋಡೋಣ, ಅದೆಲ್ಲ ಮಾಡ್ಕೊಂಡು ಆಮೇಲೆ ಹೇಳ್ತೀವಿ. ಸರ್, ನಿಮ್ಮ ಸೀಟು ಉಳಿಸ್ಕೊಳ್ಳಿಕ್ಕೆ ರಾಜ್ಯ ನಾಯಕರು, ಮುಖ್ಯವಾಗಿ ಸಿದ್ದರಾಮಯ್ಯ, ಯಾಕಂದ್ರೆ ಅವ್ರು ಮೈಸೂರಿಗೆ ಪಟ್ಟಿಡಿದ್ರು, ಆದ್ರೆ ತುಮಕೂರು ವಿಷಯದಲ್ಲೇ ಅವ್ರನ್ನ ಧ್ವನಿ ಎತ್ತಲಿಲ್ವಾ ಅಥವಾ ಗೊತ್ತಿಲ್ಲ ನನಗೆ. ನಾನು ಆ ಚರ್ಚೆಗಳಾಗ್ತಕ್ಕಂಥ ಅಂತ ನಾನಿರ್ಲಿಲ್ಲ. ಹಾಗಾಗಿ ಏನ್ ನಡೀತು, ಯಾವ ರೀತಿ ನಡೆದು ನಾನು ಹಿಂಗೆ ರಿಯಾಕ್ಟ್ ಮಾಡಕ್ಕಾಗಲ್ಲ. ಸೊ ಈಗ ದೇವೇಗೌಡರು ಭೇಟಿ ಮಾಡಿದ್ರಲ್ಲ, ಏನ್ ಚರ್ಚೆ ಮಾಡಿದ್ರಿ? ಇಲ್ಲ, ನಾನು ಸುಮ್ಮನೆ ಕರ್ಟಿಸಿ ಕಾಲ್, ಈಗಾಗಲೇ ಮೊನ್ನೆ ಹೇಳಿದ್ನಲ್ಲ ನಾನು, ಇವತ್ತು ನಾನು ಇನ್ಸಿಡೆಂಟ್ಲಿ ಅವರು ಡೆಲ್ಲಿಗೆ ಬಂದೋಗ್ತಾರೆ ಅನ್ನೋದಕ್ಕೋಸ್ಕರ ನಾನು ಬಂದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಇವಿಷ್ಟು ಮುದ್ದಹನುಮೇಗೌಡರ ಮಾತುಗಳು. ನಾನು ದೈನಿಶ್ ಬುಕಿಂಗ್ ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.
ನಾವು ಪ್ರಧಾನಿ ಮೋದಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೂಜಾರಿ ಅವರು ಹೊಗೆ ಅಂತಿದ್ದಾರೆ. ಇಲ್ಲಿ ಮಂಗಳೂರಲ್ಲಿ ಕೈ ಮುಖಂಡ ಜನಾರ್ದನ ಪೂಜಾರಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಕಾಂಗ್ರೆಸ್ನ ನಾಯಕರಾಗಿರುವಂತಹ ಜನಾರ್ದನ ಪೂಜಾರಿ ಅವರು ಇಲ್ಲಿ ಪ್ರಮುಖವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನಸ್ಸಿದ್ದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಹೋರಾಟದಲ್ಲಿ ಅವರು ಜಯ ಗಳಿಸಲೇಬೇಕು ಅಂತ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೆ ನಾನೇ ಸ್ಪರ್ಧೆ ಮಾಡ್ತೀನಿ, ವಿನಯ್ ಕುಮಾರ್ ಸೊರಕೆ ಹರಿಪ್ರಸಾದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತೀನಿ, ಅಕಸ್ಮಾತ್ ರಾಜೇಂದ್ರ ಕುಮಾರ್ಗೆ ಟಿಕೆಟ್ ಕೊಟ್ರೆ ಬಂಡಾಯ ಹೇಳ್ತೀವಿ. ಇಲ್ಲಿ ಬಡವರ ಹಣವನ್ನ ನುಂಗಿದ್ದು ಪೂಜಾರಿ ಅಲ್ಲ, ರಾಜೇಂದ್ರ ಪ್ರಸಾದ್ ಅಂತ ಕೂಡ ಅವರು ಮಾತನಾಡಿದ್ದಾರೆ. ಹಣವನ್ನ ನುಂಗಿದ್ದಾರೆ ಅವರು ರಾಜೇಂದ್ರ ಕುಮಾರ್ ಅವರು. ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಬಂಡಾಯದ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಜನಾರ್ದನ ಪೂಜಾರಿ. ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಮಾಜಿ ಕೇಂದ್ರ ಸಚಿವರು ಕೂಡ ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಎಲ್ಲವನ್ನೂ ಕೂಡ ಸ್ಟ್ರೈಟ್ ಆಗಿ ಹೇಳುವಂತ ನಾಯಕ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಮನಸ್ಸಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಏನು ಕೂಡ ಕಷ್ಟ ಇಲ್ಲ. ಪ್ರಧಾನಿ ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಜಯ ಗಳಿಸಲೇಬೇಕು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದರೆ ಮೋದಿ ಅಂತವರು ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆಯಬೇಕು. ಸೊರಕೆಯವರು ಕೂಡ ಮಾಡುವುದಾದರೆ ಅವರಿಗೆ ಕೂಡ ನನ್ನ ಬೆಂಬಲ. ಹರಿಪ್ರಸಾದ್ಗೆ ಕೂಡ ವಿರೋಧ. ರಾಜೇಂದ್ರ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಪೂಜಾರಿ ವಿರೋಧ ಮಾಡುವುದು ಖಂಡಿತ. ರಾಜೇಂದ್ರ ಕುಮಾರ್ ವಿರುದ್ಧ ಕಂಟೆಸ್ಟ್ ಮಾಡ್ತೇನೆ, ಪೂಜಾರಿ ಮಾಡ್ತಾನೆ. ನೋಡ್ತಾ ಇದ್ವಿ ಇಲ್ಲಿ ಕಾಂಗ್ರೆಸ್ ನಾಯಕರಾಗಿರುವಂತಹ ಜನಾರ್ದನ ಪೂಜಾರಿ ಅವರು ಯಾವ ರೀತಿಯಾಗಿ ಬಿಜೆಪಿಯ ನಾಯಕರನ್ನ ಹೊಗಳುತ್ತಾ ಇದ್ದಾರೆ. ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೊಗಳುತ್ತಾ ಇರುವಂತದ್ದನ್ನ, ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಸೊ ಹೀಗಾಗಿ ಅವರು ಇದರಲ್ಲಿ ಜಯ ಗಳಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರು, BK ಹರಿಪ್ರಸಾದ್ ಅವರಿಗೆ ಅಥವಾ ವಿನಯ್ ಕುಮಾರ್ ಸೊರಕೆ ಅವರಿಗೆ ಟಿಕೆಟ್ ಕೊಟ್ರೆ ನನ್ನ ಬೆಂಬಲ, ರಾಜೇಂದ್ರ ಕುಮಾರ್ಗೆ ಕೊಟ್ರೆ ಬಂಡಾಯ ನಿಲ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಗ್ನಿ ಅವಘಡ ಸಂಭವಿಸಿರುವಂತಹ ಘಟನೆ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿ ನಡೆದಿದೆ. ಕಾಟನ್ ಪೇಟೆ ಅಂಜನಪ್ಪ ಗಾರ್ಡನ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ತಡರಾತ್ರಿ ಗೋಡೌನ್ ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ವಿಷಯ ತಿಳಿದ ಕೂಡಲೇ 5 ವಾಹನಗಳೊಂದಿಗೆ ಆಗಮಿಸಿದಂತ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಗೋಡೌನ್ ನಲ್ಲಿ ಕಾಟನ್ ಸಂಗ್ರಹಿಸಲಾಗ್ತಿದ್ದು ಇದರಿಂದ ಬೆಡ್ಗಳನ್ನ ತಯಾರಿಸಲಾಗ್ತಾ ಇತ್ತು. ಅಗ್ನಿ ಅವಘಡದಿಂದ ಲಕ್ಷಾಂತರ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಸಾವಿರಾರು ಸಸಿಗಳನ್ನ ರಸ್ತೆ ಬದಿಯಲ್ಲಿ ನೆಟ್ಟು ಅದನ್ನೇ ತನ್ನ ಮಕ್ಕಳಂತೆ ಪೋಷಿಸಿದ ಸಾಲುಮರದ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಾಲುಮರದ ತಿಮ್ಮಕ್ಕ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಈ ವೇಳೆ ತಿಮ್ಮಕ್ಕ ಅವರು ರಾಷ್ಟ್ರಪತಿ ಅವರ ಹಣೆಮುಟ್ಟಿ ಆಶೀರ್ವದಿಸಿದ್ರು. ರಾಷ್ಟ್ರಪತಿಗಳು ಸಹ ದೀರ್ಘಾಯುಷಿ ತಿಮ್ಮಕ್ಕ ಅವರ ಆಶೀರ್ವಾದವನ್ನ ಭಕ್ತಿ ಪೂರ್ವಕವಾಗಿ ಸ್ವೀಕರಿಸಿದ್ರು. ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ಬರುತ್ತಿದ್ದಂತೆ ಸಮಾರಂಭದಲ್ಲಿ ನೆರೆದಿದ್ದ ಗಣ್ಯರು ಚಪ್ಪಾಳೆಯನ್ನ ತಟ್ಟಿ ತಿಮ್ಮಕ್ಕನವರಿಗೆ ಗೌರವವನ್ನ ಸಲ್ಲಿಸಿದ್ರು. ತಿಮ್ಮಕ್ಕನವರ ಪರಿಸರ ಪ್ರೇಮವನ್ನ ರಾಷ್ಟ್ರಪತಿ ಟ್ವೀಟ್ ಮಾಡಿ ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಆಶೀರ್ವಾದ ಪಡೆದಿದ್ದು ನನ್ನ ಮನದಾಳ ತಟ್ಟಿತು ಅಂತ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಧುರೆ ಕನಸವಾಡಿ ಶ್ರೀ ಶನಿ ಮಹಾತ್ಮ ದೇವಾಲಯದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನವನ್ನ ಪಡೆದರು. ಶನಿ ಮಹಾತ್ಮ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಭಕ್ತರು ತೆರಿಗೆ ದವನ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು.
ರಥೋತ್ಸವದ ಜೊತೆ ಡೊಳ್ಳು ಕುಣಿತ, ಕೀಲು ಕುದುರೆ, ಕಂಸಾಳೆ ನೃತ್ಯ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆದವು. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಥೋತ್ಸವ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಚಟುವಟಿಕೆಗಳು ಜನಮನ ಸೆಳೆದಿವೆ.